Hello dear students, namaste. So we shall continue the chapter number 7. What is the name of the chapter? System of particles and rotational motion. System of particles and rotational motion. So yesterday in the last video we were talking of cross product of any two vectors. Cross product. In the product cross product. So you know cross product is also called as vector product. In the product it is also called as vector products. Cross product ಅಥವಾ vector product. ಹೌದಾ ಅಂದರೆ ಸೊ ಟು ಫೈಂಡ್ ಪ್ರಾಡಕ್ಟ್ ಆಫ್ ಎನಿ ಟು ವೆಕ್ಟರ್ಸ್ ಆಯಿತಾ. ನಾನು ನೆನ್ನೆ ಹೇಳಿ ಲಾಸ್ಟ್ ವೀಕಲ್ಲಿ ಹೇಳಿದ್ದೆ. ಸೊ ದೇರ್ ಆರ್ ಟೂ ಮೆಥಡ್ಸ್ ಟು ಫೈಂಡ್ ದ ಪ್ರಾಡಕ್ಟ್ ಆಫ್ ಎನಿ ಟು ವೆಕ್ಟರ್ಸ್. ಫಸ್ಟ್ ಒನ್ ಯು ಲರ್ನ್ಟ್ ಇನ್ ಪ್ರೀವಿಯಸ್ ಚಾಪ್ಟರ್, ದಟ್ ಇಸ್ ದ ಸ್ಕೇಲಾರ್ ಪ್ರಾಡಕ್ಟ್. ಇಂಥ ಪ್ರಾಡಕ್ಟ್ ದಟ್ ಈಸ್ ಕಾಲ್ಡ್ as ಸ್ಕೇಲಾರ್ ಪ್ರಾಡಕ್ಟ್. That is called as scalar product. Scalar product is also called as dot product. ಏನಂತ ಕರಿತೀವಿ ಅದಕ್ಕೆ? ಡಾಟ್ ಪ್ರಾಡಕ್ಟ್. ಸೊ ದಟ್ ಈಸ್ ಎ ಡಾಟ್ ಬಿ. ಏನಾಯಿತು? ಎ ಡಾಟ್ ಬಿ ವಿಲ್ ಬಿ ಈಕ್ವಲ್ ಟು ವೆಕ್ಟರ್ ಎ dot vector b will be equal to ab cos theta. So this ab cos theta is a scalar. That's why it is called as scalar product. It will dot with it. That's why it is called dot product. ಅದೇ ಥರ in this chapter we are talking of cross product. A cross b. We have vector a, another vector b. So a cross b. It is a into b ಅಲ್ಲ, a cross b. ಇದೇನಾಗುತ್ತೆ? It will be another vector c. ಲಾಸ್ಟ್ ವೀಕಲ್ಲಿ ಹೇಳಿದ್ದೆ, ಲಾಸ್ಟ್ ವಿಡಿಯೋದಲ್ಲಿ. It is another vector c that will be equal to ab. That will be equal to ab. What is this a? ದಿಸ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ವೆಕ್ಟರ್ ಎ. ವೆಕ್ಟರ್ ಇದೆಲ್ಲ ಇದೆಯೇ, ಇದರ ಮ್ಯಾಗ್ನಿಟ್ಯೂಡ್ ಅಂದರೆ ಬೆಲೆ ಅಷ್ಟೇ. ಎ ಇಂಟು ಬಿ. ನೋಡಿ ನಾನು ವೆಕ್ಟರ್ ಸೈನ್ ಆಗ್ತಿಲ್ಲ. ಬಿ ಅಂದರೆ ಇಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ವೆಕ್ಟರ್ ಬಿ. ಎ ಬಿ ಇಂಟು ಸೈನ್ ತೀಟಾ ಇಂಟು ಎನ್ ಕ್ಯಾಪ್. ವಾಟ್ ಇಸ್ ಎನ್ ಕ್ಯಾಪ್? ಎನ್ ಕ್ಯಾಪ್ is ಯೂನಿಟ್ ವೆಕ್ಟರ್ ಇನ್ ಎ ಪ್ಲೇನ್ perpendicular to plane containing both a and b. ಹೌದಾನೆ? ಸೊ ದೇರ್ ಫೋರ್ a cross b will be called ab sin theta into n cap, where theta is the smaller angle, n cap is the unit vector. n cap is the unit vector. ಹೌದಾನೆ? in the direction of c. ಈ c ಯಾವ ದಿಕ್ಕಿನಲ್ಲಿ ಇರುತ್ತೆ ಅದೇ ದಿಕ್ಕಿನಲ್ಲಿ ಇರುತ್ತೆ c. ಹೌದಾನೆ? ಅಂದರೆ in the last week you have told if it is a plane, ಇದೊಂದು ಪ್ಲೇನ್ ಇದೆ, say it is a vector a, it is vector b, ಆಯಿತಾ? if this is the angle theta, then a cross b ಯಾವ ದಿಕ್ಕಿನಲ್ಲಿ ಇರುತ್ತೆ ಅಂದರೆ a cross b will be in this direction. a cross b will be in the green. ನೋಡಿ ಲೈನ್ ಬರೀತೀನಿ. ಸೊ ದಿಸ್ is vector c. that will be equal to a cross b, that is ab sin theta into n cap. So this is about the vector product. That is also called cross product. ಅಂದರೆ ನೆನಪಿರಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಸೊ ವಿ ಕ್ಯಾನ್ ಹ್ಯಾವ್ ಟೂ ಟೈಪ್ಸ್ ಆಫ್ ಪ್ರಾಡಕ್ಟ್ ಆಫ್ ಎನಿ ಟು ವೆಕ್ಟರ್ಸ್. ಒಂದು ಸ್ಕೇಲಾರ್ ಪ್ರಾಡಕ್ಟ್, ಮತ್ತೊಂದು ವೆಕ್ಟರ್ ಪ್ರಾಡಕ್ಟ್. ಅಂದರೆ ವೆಕ್ಟರ್ನ ಎರಡು ಥರ ಗುಣಿಸ್ಬೋದು. ಒಂದು ಸ್ಕೇಲಾರ್ ಪ್ರಾಡಕ್ಟ್ ಅಥವಾ ಡಾಟ್ ಪ್ರಾಡಕ್ಟ್, ದಟ್ ಇಸ್ ಎ ಡಾಟ್ ಬಿ ಇಸ್ ಈಕ್ವಲ್ ಟು ಎ ಬಿ ಕಾಸ್ ಥೀಟಾ. ಇಲ್ಲಿದೆ ಅದೇ ಥರ. ಹೌದಾನೆ? ಅದೇ ಥರ ವಿ ಕ್ಯಾನ್ ಹ್ಯಾವ್ ಕ್ರಾಸ್ ಪ್ರಾಡಕ್ಟ್ ಅಥವಾ ದಟ್ ಇಸ್ ಕಾಲ್ಡ್ ವೆಕ್ಟರ್ ಪ್ರಾಡಕ್ಟ್. ವೆಕ್ಟರ್ ಪ್ರಾಡಕ್ಟ್ಗಳಿಂದ ಮತ್ತೊಂದು ವೆಕ್ಟರ್ ಸಿಗ್ಬಿಡುತ್ತೆ, ದಟ್ ಈಸ್ ವೆಕ್ಟರ್ ಸಿ. ದಟ್ ವಿಲ್ ಬಿ ಈಕ್ವಲ್ ಟು ಎ ಬಿ ಸೈನ್ ಥೀಟಾ ಇಂಟು ಎನ್ ಕ್ಯಾಪ್. ದಟ್ ವಿ ಶುಡ್ ರಿಮೆಂಬರ್. ಸೊ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್, vector product is also called as ಏನಂತ ಕರಿತೀವಿ? ಆಲ್ಸೋ ಕಾಲ್ಡ್ as vector product ಅಥವಾ ಕ್ರಾಸ್ ಪ್ರಾಡಕ್ಟ್, ವೆಕ್ಟರ್ ಪ್ರಾಡಕ್ಟ್. ನೆಕ್ಸ್ಟ್ ಇದೆ, ನೀವು ನೋ ಹೌ ಟು ಫೈಂಡ್ ದ ಡೈರೆಕ್ಷನ್. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಬೈ ಯೂಸಿಂಗ್ ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್ ಯು ಕ್ಯಾನ್ ಫೈಂಡ್ ದ ಡೈರೆಕ್ಷನ್ ಇಫ್ ಯು ಹ್ಯಾವ್ ಎ ಸ್ಕ್ರೂ. ಆಯಿತಾ? ಅದನ್ನೆಲ್ಲ ಹೇಳಿದ್ದೀನಿ. ಸೊ ಯು ಕ್ಯಾನ್ ಸಿ ಇಟ್. ಸೊ ನೆಕ್ಸ್ಟ್ ಇದೆ ಪ್ರಾಪರ್ಟೀಸ್ ಆಫ್ ವೆಕ್ಟರ್ ಪ್ರಾಡಕ್ಟ್. ಹಾಗಾದರೆ ವೆಕ್ಟರ್ ಪ್ರಾಡಕ್ಟ್ ಏನೇನು ಪ್ರಾಪರ್ಟೀಸ್ ಇದೆ? ಇದು ವೆರಿ ವೆರಿ ಇಂಪಾರ್ಟೆಂಟ್. ಪ್ರಾಪರ್ಟೀಸ್ ಆಫ್ ವೆಕ್ಟರ್ ಪ್ರಾಡಕ್ಟ್. So the first property, I will going to write one by one. First property A ಅಂತ ಬೇಡ, make it as one. ಈಗ ಎ ಮತ್ತು ವೆಕ್ಟರ್ ಈಜಾಗಿ ಕನ್ಫ್ಯೂಸ್ ಆಗ್ಬಿಡ್ತೀರಾ. ಸೊ ಇಟ್ ಈಸ್ ಫಸ್ಟ್ ಪ್ರಾಪರ್ಟಿ ಇಸ್ ದಟ್. ಹೌದಾನೆ? ಸೊ ಇಟ್ ಈಸ್ ನಾಟ್ ಕಮ್ಯೂಟೇಟಿವ್. ಯು ನೋ ಕಮ್ಯೂಟೇಟಿವ್ ಲಾ ಇನ್ ನಂಬರ್ಸ್. ಹೌದಾನೆ? ಇಟ್ ಈಸ್ ನಾಟ್ ಕಮ್ಯೂಟೇಟಿವ್. ಅಂದರೆ ಎ ಪ್ಲಸ್ ಅಥವಾ 2 + 3 ಈಸ್ ಈಕ್ವಲ್ ಟು 3 + 2. ಅಂದರೆ 2 + 3 ಕೂಡಿದಾಗ 5 ಬರುತ್ತೆ, 3 + 2 ಕೂಡಿದಾಗ 5 ಬರುತ್ತೆ. ಅಥವಾ 2 × 3 ವಿಲ್ ಬಿ ಈಕ್ವಲ್ ಟು 3 × 2. ಅಂದರೆ 2 × 3 ಗುಣಿಸಿದಾಗ 6 ಬರುತ್ತೆ, 3 × 2 ಗುಣಿಸಿದಾಗಲೂ 6 ಬರುತ್ತೆ. ಹೌದಾನೆ? ಸೊ ಇಟ್ ಈಸ್ ಕಾಲ್ಡ್ ಕಮ್ಯೂಟೇಟಿವ್. ಎಂತ ಕರಿತೀವಿ ಇದಕ್ಕೆ? ಕಮ್ಯೂಟೇಟಿವ್. ಇಟ್ ಈಸ್ ಕಾಲ್ಡ್ as ಕಮ್ಯೂಟೇಟಿವ್. ಅಂದರೆ ಇಟ್ ಈಸ್ ಕಮ್ಯೂಟೇಟಿವ್ ಲಾ ಅಂಡರ್ ಅಡಿಷನ್. ಇಟ್ ಈಸ್ ಕಮ್ಯೂಟೇಟಿವ್ ಅಂಡರ್ ಮಲ್ಟಿಪ್ಲಿಕೇಶನ್. ಅಂದರೆ 2 × 3 ಮಾಡಿದ್ರೆ 6 ಬರುತ್ತೆ, 3 × 2 ಮಾಡಿದ್ರೆ 6 ಬರುತ್ತೆ. ಹೌದಾ? ದಟ್ ಈಸ್ ಕಾಲ್ಡ್ ಕಮ್ಯೂಟೇಟಿವ್. ಬಟ್ ಇಲ್ಲಿ ಹೇಳ್ತಾ ಇದ್ದೀವಿ ನಾವು ವೆಕ್ಟರ್ ಪ್ರಾಡಕ್ಟ್ ಈಸ್ ನಾಟ್ ಕಮ್ಯೂಟೇಟಿವ್. ವೆಕ್ಟರ್ ಪ್ರಾಡಕ್ಟು ಕಮ್ಯೂಟೇಟಿವ್ ಅಲ್ಲ. ಇಟ್ ಈಸ್ ನಾಟ್ ಕಮ್ಯೂಟೇಟಿವ್. ಅಂದರೆ ಅರ್ಥ ಏನು? ಎ ಕ್ರಾಸ್ ಬಿ ಈಸ್ ನಾಟ್ ಈಕ್ವಲ್ ಟು ಬಿ ಕ್ರಾಸ್ ಎ. ಎ ಕ್ರಾಸ್ ಬಿ ಮತ್ತು ಬಿ ಕ್ರಾಸ್ ಎ ಸಮ ಇರೋದಿಲ್ಲ. ವಿಲ್ ನಾಟ್ ಬಿ ಈಕ್ವಲ್. ಯಾಕೆ ಸರ್ ಅಂದರೆ ನಿನಗೆ ಗೊತ್ತು, ಎ ಕ್ರಾಸ್ ಬಿ ಅಂದರೆ ಏನು? ಎ ಬಿ
sin theta into n cap. ಹೌದಾನೆ. ವಾಟ್ ಇಸ್ ಬಿ ಕ್ರಾಸ್ ಎ? ಬಿ ಕ್ರಾಸ್ ಎ ಇಸ್ ಅಗೇನ್ ಬಿ ಎ ಸೈನ್ ಥೀಟಾ, ಬಟ್ ಇಲ್ಲಿ ಎನ್ ಕ್ಯಾಪ್ ಬದಲು ಏನು ಬರುತ್ತೆ, ಮೈನಸ್ ಎನ್ ಕ್ಯಾಪ್ ಬರುತ್ತೆ. ಡೈರೆಕ್ಷನ್ ಚೇಂಜ್ ಆಗಿಬಿಡುತ್ತೆ. ದಟ್ಸ್ ವೈ ನಿನಗೆ ಗೊತ್ತು ಡೈರೆಕ್ಷನ್ ಚೇಂಜ್ ಆಯಿತು ಅಂದರೆ ವೆಕ್ಟರೇ ಡಿಫ್ರೆಂಟ್ ಅಂತ. ದೇರ್ ಫೋರ್ ಎ ಕ್ರಾಸ್ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಕ್ರಾಸ್ ಎ. ಆಯಿತಾ? ಸೊ ಹಾಗಾದರೆ ಏನಾಗುತ್ತೆ, ದಿಸ್ ವಿಲ್ ಬಿ ಮೈನಸ್ ಎನ್ ಕ್ಯಾಪ್. ಅವಾಗ ಇಟ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಬಿ ಎ ಸೈನ್ ಥೀಟಾ ಆಗಿಬಿಡುತ್ತೆ. ಇದು ಎ ಬಿ ಸೈನ್ ಥೀಟಾ ಆಗುತ್ತೆ, ಬಟ್ ಇಟ್ ವಿಲ್ ಬಿ ಮೈನಸ್ ಬಿ ಎ ಅಥವಾ ಮೈನಸ್ ಎ ಬಿ. ದಿಸ್ ಕ್ಯಾನ್ ಬಿಟ್ಟು ಮೈನಸ್ ಬಿ ಎನ ಎ ಬಿ ಅಂತಲೇ ಬರೀಬೋದು, ಬಟ್ ಮೈನಸ್ ಬಂದುಬಿಡುತ್ತೆ ಇಲ್ಲಿ. ಮೈನಸ್ ಎ ಬಿ ಸೈನ್ ಥೀಟಾ ಆಗುತ್ತೆ. ಎ ಕ್ರಾಸ್ ಬಿ ಈಸ್ ಎ ಬಿ ಸೈನ್ ಥೀಟಾ, ಬಟ್ ಬಿ ಕ್ರಾಸ್ ಎ ಈಸ್ ಮೈನಸ್ ಎ ಬಿ ಸೈನ್ ಥೀಟಾ. ದಟ್ಸ್ ವೈ ಇಟ್ ಈಸ್ ನಾಟ್ ಕಮ್ಯೂಟೇಟಿವ್. ಹೌದಾ? ಯು ಕ್ಯಾನ್ ಶೋ ಇಟ್ ಬೈ ಅ ಡಯಾಗ್ರಾಮ್. ಯಾಕಂದರೆ ಇಲ್ಲಿ ಚೇಂಜ್ ಆಗೋದೇನು, ಮ್ಯಾಗ್ನಿಟ್ಯೂಡ್ ಏನೋ ಸೇಮ್ ಇರುತ್ತೆ, ಬಟ್ ದ ಥಿಂಗ್ ದಟ್ ಈಸ್ ಗೋಯಿಂಗ್ ಟು ಚೇಂಜ್ ಇಸ್ ದ ಡೈರೆಕ್ಷನ್. ಹೌದಾ? ಸೇ ಇಫ್ ಯು ಹ್ಯಾವ್ ಎ 1 minute, ಸೊ ಚೇಂಜ್ ದ ಡಾರ್ಕ್ ಕಲರ್ ತಗೊಂಡ್ಬಿಡ್ತೀನಿ, ಬ್ಲ್ಯಾಕ್ ಕಲರ್ ತಗೊಳ್ತೀನಿ. ಸೊ ಇಟ್ ಇಸ್ ಎ ಪ್ಲೇನ್. ನಿಮ್ಮ ನೋಟ್ಬುಕ್ ಅಂತ ಇಟ್ಕೊಳ್ಳಿ. ಹೌದಾನೆ? ಸೊ ದಿಸ್ ಇಸ್ ದ ಡೈರೆಕ್ಷನ್. ಇಲ್ಲೊಂದು ಪ್ಲೇನ್ ಇದೆ, ಇಲ್ಲೊಂದು ಪ್ಲೇನ್ ಇದೆ. ಐ ಹ್ಯಾವ್ ರೈಟ್ 2 planes. ಆಯಿತಾ? ಸೊ ಇಲ್ಲಿ ಚೇಂಜ್ ದ ಕಲರ್. ಸೊ ಇಟ್ ಇಸ್ ಒನ್ ವೆಕ್ಟರ್. ಇದು ಗ್ರೀನ್ ಕಲರ್ ಇದೆ, ವೆಕ್ಟರ್ ಎ ಅಂತ ಇಟ್ಕೊಳ್ಳಿ. ಇಟ್ ಇಸ್ ವೆಕ್ಟರ್ ಎ. ಇನ್ನೊಂದು ಇಲ್ಲೂ ಇದೆ ವೆಕ್ಟರ್ ಎ. ಆಯಿತಾ? ಸೊ ವಿಲ್ ಫೈಂಡ್ ಅನದರ್ ವೆಕ್ಟರ್ ರೈಟ್ ವಿತ್ ಸಮ್ ರೆಡ್ ಕಲರ್ ಅಥವಾ ಡಾರ್ಕ್ ಬ್ಲೂ ಕಲರ್ ತಗೊಳ್ತೀನಿ. ಸೊ ಇಟ್ ಈಸ್ ವೆಕ್ಟರ್ ಬಿ. ಹಿಂಗೆ ಇಟ್ ಈಸ್ ವೆಕ್ಟರ್ ಬಿ. ಇಲ್ಲಿ ಬೇಡ, ಸೇ ದಿಸ್ ಈಸ್ ವೆಕ್ಟರ್ ಬಿ. ಇಟ್ ಈಸ್ ವೆಕ್ಟರ್ ಬಿ. ಇಲ್ಲ ಅಷ್ಟೇ, ಇಟ್ ಈಸ್ ವೆಕ್ಟರ್ ಬಿ. ಸೊ ಲೆಟ್ ಆ್ಯಂಗಲ್ ಬಿಟ್ವೀನ್ ದೆಮ್ ಈಸ್ ಥೀಟಾ. ಇಲ್ಲಿ ಆ್ಯಂಗಲ್ ಇದೆ, ಲೆಟ್ ದ ಆ್ಯಂಗಲ್ ಬಿಟ್ವೀನ್ ದೆಮ್ ಈಸ್ ಥೀಟಾ. ಹಾಗಾದರೆ ವಾಟ್ ಈಸ್ ಎ ಕ್ರಾಸ್ ಬಿ? ಎ ಕ್ರಾಸ್ ಬಿ ವಿಲ್ ಬಿ ಎ ಬಿ ಸೈನ್ ಥೀಟಾ. ಹೌದಾ? ಥೀಟಾ ಏನು, ದಟ್ ಈಸ್ ದ ಎ ಕ್ರಾಸ್ ಬಿ ಅಂದರೆ ನಾವು ಎ ಇಂದ ಬಿಗೆ ಹೋಗ್ಬೇಕು. ಸೊ ಯು ಶುಡ್ ಮೂವ್ ಫ್ರಮ್ ಎ ಟು ಬಿ. ಅಂದರೆ ನೀನು ಸ್ಕ್ರೂನ ಹಿಂಗೆ ತಿರುಗಿಸಿದ್ರೆ, ಆಯಿತಾ? ಸೊ ಸ್ಕ್ರೂ ಮೇಲ್ಕೆ ಹೋಗ್ತದೆ. ಸೊ ದಿಸ್ ವಿಲ್ ಬಿ ದ ಪ್ರಾಡಕ್ಟ್ ಸಿ ವೆಕ್ಟರ್. ಇಲ್ಲಿ ಸಿ ವೆಕ್ಟರ್ ಈ ದಿಕ್ಕಿನಲ್ಲಿರುತ್ತೆ. ಅದು ನಿಮ್ಮ ಬಿ ಕ್ರಾಸ್ ಎ ಅಂದರೆ ನೀನು ಹಿಂಗೆ ಬರ್ತೀಯ, ಕ್ಲಾಕ್ ವೈಸ್ ಬರ್ತೀಯ. ಆವಾಗ ಸಿ ಯಾವ ದಿಕ್ಕಿನಲ್ಲಿರುತ್ತೆ? ಸಿ ವಿಲ್ ಬಿ ಇನ್ ದ ಡೌನ್ವರ್ಡ್ ಡೈರೆಕ್ಷನ್. ಹೌದಾನೆ? ಸೊ ದಿಸ್ ವಿಲ್ ಬಿ ಡೌನ್ವರ್ಡ್ ಡೈರೆಕ್ಷನ್. ಸೊ ದಿಸ್ ಈಸ್ ಎ ಕ್ರಾಸ್ ಬಿ. ದಿಸ್ ವಿಲ್ ಬಿ ಬಿ ಕ್ರಾಸ್ ಎ. ದಿಸ್ ಈಸ್ ಬಿ ಕ್ರಾಸ್ ಎ. ಇದು ನೋಟ್ಸಲ್ಲಿ ಮೋಸ್ಟ್ಲಿ ಎ ಕ್ರಾಸ್ ಬಿ ಅಂತಿದೆ, ಚೇಂಜ್ ಮಾಡ್ಕೊಳ್ಳಿ. ಡಯಾಗ್ರಾಮ್ ಇದು ಬಿ ಕ್ರಾಸ್ ಎ. ದಿಸ್ ವಿಲ್ ಬಿ ಎ ಕ್ರಾಸ್ ಬಿ. ಹೌದಾ? ಅಂದರೆ ದ ವೆಕ್ಟಾರ್ ಪ್ರಾಪರ್ಟಿ ಇಸ್ ನಾಟ್ ಕಮ್ಯೂಟೇಟಿವ್. ಅಂದರೆ ಎ ಕ್ರಾಸ್ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಕ್ರಾಸ್ ಎ. ಯಾಕಂದರೆ ನೋಡಿ ಮ್ಯಾಗ್ನಿಟ್ಯೂಡ್ ಏನೋ ಸೇಮ್ ಇರುತ್ತೆ, ಬಟ್ ಉಲ್ಟಾ ಡೈರೆಕ್ಷನ್. ಇಲ್ಲಿ ಫಸ್ಟ್ ಡಯಾಗ್ರಾಮಲ್ಲಿ ಡೈರೆಕ್ಷನ್ ಇಸ್ ಅಪ್ವರ್ಡ್ಸ್, ಬಟ್ ಸೆಕೆಂಡ್ ಡಯಾಗ್ರಾಮಲ್ಲಿ ಸಿ ವೆಕ್ಟರ್ ಡೈರೆಕ್ಷನ್ ಉಲ್ಟಾ ಇದೆ. ದೇರ್ ಫೋರ್ ಎ ಕ್ರಾಸ್ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಕ್ರಾಸ್ ಎ. ಸೊ ದಿಸ್ ಈಸ್ ದ ಫಸ್ಟ್ ಥಿಂಗ್ ಯು ಶುಡ್ ರಿಮೆಂಬರ್. ದ ವೆಕ್ಟಾರ್ ಅಡಿಷನ್ ಆಫ್ ಎನಿ ಟು ವೆಕ್ಟರ್ಸ್ ಈಸ್ ನಾಟ್ commutative. ಅಂದರೆ ಎ ಕ್ರಾಸ್ ಬಿ is not equal to ಬಿ ಕ್ರಾಸ್ ಎ. ಸೊ ದ ನೆಕ್ಸ್ಟ್ ಪ್ರಾಪರ್ಟಿ ಆಫ್ ದ ವೆಕ್ಟರ್ ಪ್ರಾಡಕ್ಟ್, the next property of the vector product is cross product is distributive. Vector product is also called as cross product. So the next property is it is distributive. The cross product is distributive. The second property is it is distributive. Distributive over addition. It is distributive over addition. Distributive over addition. ಏನು ಸರ್ ಹಂಗಂದರೆ ಅಂತ ನಿಮಗೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಗೊತ್ತು ನಿನಗೆ. ಹೌದಾನೆ? ಯಾವ ಥರ 2 into 3 plus 4 can be written as 2 into 3 plus 2 into 4 ಮಾಡ್ಬೋದು. ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂದರೆ ಇನ್ನೂ ಎಷ್ಟಾಗ್ತಿದೆ, 2 into 3 plus 4 is 7. ಇದು 2 into 3 is 6 plus 2 into 4 is 8. ಇಲ್ಲಿ 7 2s are 14. ಇಲ್ಲಿ 6 plus 14 14 ಹೊಡಿತಾರೆ. ಆಯಿತಾ? ದಿಸ್ ಇಸ್ ಕಾಲ್ಡ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ದಿಸ್ ಇಸ್ ಡಿಸ್ಟ್ರಿಬ್ಯೂಟಿವ್ ಆರ್ ಅಡಿಷನ್. ಹೌದಾನೆ? ಅದೇ ಥರ ವೆಕ್ಟರ್ ಕ್ರಾಸ್ ಪ್ರಾಡಕ್ಟ್ ಇಸ್ ಆಲ್ಸೋ ಡಿಸ್ಟ್ರಿಬ್ಯೂಟಿವ್. ಅಂದರೆ ಏನಂತ ಹೇಳ್ತೇನೆ ನಾನು, ಎ ಕ್ರಾಸ್ ಅಥವಾ ಎ ಕ್ರಾಸ್ ನೋಡಿ, ಎ ಕ್ರಾಸ್ ಇನ್ನೊಂದು ವೆಕ್ಟರ್ ಬಂದ್ಬಿಡುತ್ತೆ ಇಲ್ಲಿ, ಬಿ ಪ್ಲಸ್ ಸಿ. ಎ ಕ್ರಾಸ್ ಬಿ ಪ್ಲಸ್ ಸಿ ವಿಲ್ ಬಿ ಈಕ್ವಲ್ ಟು ಎ ಕ್ರಾಸ್ ಬಿ ಪ್ಲಸ್ ಎ ಕ್ರಾಸ್ ಸಿ. ಸೊ ದಿಸ್ ಇಸ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಅಂದರೆ ಕ್ರಾಸ್ ಪ್ರಾಡಕ್ಟ್ ಈಸ್ ಡಿಸ್ಟ್ರಿಬ್ಯೂಟಿವ್ ಓವರ್ ಅಡಿಷನ್. ಎ ಕ್ರಾಸ್ ಬಿ ಪ್ಲಸ್ ಸಿ ಕ್ಯಾನ್ ಬಿ ರಿಟನ್ ಆಸ್ ಎ ಕ್ರಾಸ್ ಬಿ ಪ್ಲಸ್ ಎ ಕ್ರಾಸ್ ಸಿ. ಎ ಕ್ರಾಸ್ ಬಿ ಪ್ಲಸ್ ಎ ಕ್ರಾಸ್ ಸಿ ಅಂತ ಬರಿಬೋದು. ಅಂದರೆ ಕ್ರಾಸ್ ಪ್ರಾಡಕ್ಟ್ ಈಸ್ ಡಿಸ್ಟ್ರಿಬ್ಯೂಟಿವ್ ಓವರ್ ಅಡಿಷನ್. ಸೊ ದಿಸ್ ಇಸ್ ದ ನೆಕ್ಸ್ಟ್ ಪ್ರಾಪರ್ಟಿ ಆಫ್
ದ ವೆಕ್ಟರ್ ಪ್ರಾಡಕ್ಟ್ ಅಥವಾ ಕ್ರಾಸ್ ಪ್ರಾಡಕ್ಟ್ ಇನ್ನೊಂದು ಪ್ರಾಪರ್ಟಿ ಏನಂದರೆ ದ ಕ್ರಾಸ್ ಪ್ರಾಡಕ್ಟ್ ಈಸ್ ಡಿಸ್ಟ್ರಿಬ್ಯೂಟಿವ್ ಆರ್ ಅಡಿಷನ್. ಕ್ರಾಸ್ ಪ್ರಾಡಕ್ಟ್ ಏನಾಗಿರುತ್ತೆ ಯಾವಾಗಲೂ ಅಡಿಷನ್ ಮೇಲೆ ಅದು ಡಿಸ್ಟ್ರಿಬ್ಯೂಟಿವ್ ಆಗಿರುತ್ತೆ. ಅಂದರೆ ಎ ಕ್ರಾಸ್ ಬಿ ಪ್ಲಸ್ ಸಿ ವಿಲ್ ಬಿ ಈಕ್ವಲ್ ಟು ಎ ಕ್ರಾಸ್ ಬಿ ಪ್ಲಸ್ ಎ ಕ್ರಾಸ್ ಸಿ. ಸೊ ದಿಸ್ ಇಸ್ ದ ಸೆಕೆಂಡ್ ಪ್ರಾಪರ್ಟಿ ಆಫ್ cross product. Second property of cross product. Now the third property of the cross product. The third property is cross product of any two parallel or equal vectors. Cross product. ಎಂಥದ್ದು? Cross product of two parallel or equal vectors. ಯಾವುದೋ ಎರಡು ವೆಕ್ಟರ್ಸ್ ಈಕ್ವಲ್ ಇದಾವಪ್ಪ ಅಥವಾ ಯಾವುದೋ ಎರಡು ವೆಕ್ಟರ್ಸ್ ಪ್ಯಾರಲಲ್ ಇದಾವಪ್ಪ, ಆವಾಗ ಅವೆರಡರು ವೆಕ್ಟರ್ದು ಕ್ರಾಸ್ ಪ್ರಾಡಕ್ಟ್ ಏನಾಗ್ಬಿಡುತ್ತೆ? ಹೌದಾನೆ. ಸೇ ಯಾವ ವೆಕ್ಟರ್ ಇದೆ, ವೆಕ್ಟರ್ ಎ ಅಂತಿಟ್ಕ, ಆಯಿತಾ, ಪ್ಯಾರಲಲ್. ಸೇ ಅನದರ್ ವೆಕ್ಟರ್ ಬಿ ಇದೆ ಅಂತಿಟ್ಕ, ಹೌದಾ. ಸೊ ವಾಟ್ ಇಸ್ ದ ಆ್ಯಂಗಲ್ ಬಿಟ್ವೀನ್ ಎ ಆ್ಯಂಡ್ ಬಿ ವೆನ್ ದೇ ಆರ್ ಪ್ಯಾರಲಲ್? ದ ಆ್ಯಂಗಲ್ ಬಿಟ್ವೀನ್ ದೆಮ್ ಈಸ್ 0, ಆಯಿತಾ, ಥೀಟಾ ಈಸ್ 0. ಹಾಗಾದ್ರೆ ಈಕ್ವಲ್ ವೆಕ್ಟರ್ಸ್ ಸೇ ವೆಕ್ಟರ್ ಎ, ಇನ್ನೊಂದು ವೆಕ್ಟರ್ ಈಕ್ವಲ್ ವೆಕ್ಟರ್ ಮತ್ತೆ ಇಲ್ಲೆಲ್ಲ ಇರುತ್ತೆ ವೆಕ್ಟರ್ ಎ. ಅವರ ವಾಟ್ ಇಸ್ ಆ್ಯಂಗಲ್? ಥೀಟಾ ಈಸ್ 0. ನಿಮಗೆ ಗೊತ್ತು ಸೈನ್ 0 ಈಸ್ 0, ಸೈನ್ 0 ಈಸ್ 0, ಹೌದಾನೆ. ಸೊ ದೇರ್ ಫೋರ್ ಕ್ರಾಸ್ ಪ್ರಾಡಕ್ಟ್ ಆಫ್ ಎನಿ ಟು ಈಕ್ವಲ್ ವೆಕ್ಟರ್ಸ್ ಅಥವಾ ಪ್ಯಾರಲಲ್ ವೆಕ್ಟರ್ಸ್ ಎ ಕ್ರಾಸ್ ಬಿ ವಿಲ್ ಬಿ ಈಕ್ವಲ್ ಟು ಎ ಬಿ, ದಟ್ ವಿಲ್ ಬಿ ಈಕ್ವಲ್ ಟು ಎ ಬಿ ಸೈನ್ ಥೀಟಾ ಬಂದು ಸೈನ್ 0. ನಿಮಗೆ ಗೊತ್ತು ಸೈನ್ 0 ವಿಲ್ ಬಿ 0, ದೇರ್ ಫೋರ್ ದಟ್ ವಿಲ್ ಬಿ ಈಕ್ವಲ್ ಟು 0. Therefore a cross b will be equal to 0. a cross b 0 ಯಾವಾಗ ಆಗುತ್ತೆ ಅಂದರೆ if both the vectors are equal, ಅಥವಾ if they are equal vectors when they are parallel ಅವು 0 ಆಗುತ್ತೆ. when they are equal ಅಂದರೆ a cross b will be equal to equal vectors 0, b cross b will be equal to 0, ಹೌದಾನೆ. ಅಂದರೆ ಯು ಶುಡ್ ರಿಮೆಂಬರ್, ಯಾವುದೇ ಎರಡು ವೆಕ್ಟರ್ಸ್ ಪ್ಯಾರಲಲ್ ಇದ್ದರೆ ಅಥವಾ ಯಾವುದೇ ಎರಡು ವೆಕ್ಟರ್ಸ್ ಈಕ್ವಲ್ ವೆಕ್ಟರ್ಸ್ ಇದ್ದರೆ, ಈಕ್ವಲ್ ವೆಕ್ಟರ್ಸ್ ಮತ್ತು ಪ್ಯಾರಲಲ್ ವೆಕ್ಟರ್ಸ್ ಇದ್ದರೆ ಆ್ಯಂಗಲ್ ಎಷ್ಟಿರುತ್ತೆ? ದ ಆ್ಯಂಗಲ್ ಬಿಟ್ವೀನ್ ದೆಮ್ ವಿಲ್ ಬಿ 0. ದೇರ್ ಫೋರ್ ಅವೆರಡದ್ದು ಕ್ರಾಸ್ ಪ್ರಾಡಕ್ಟ್ ಯಾವಾಗಲೂ 0 ಇರುತ್ತೆ. ದಿಸ್ ಇಸ್ ದ ಥರ್ಡ್ ಪ್ರಾಪರ್ಟಿ. ಅಂದರೆ ಯಾವುದೇ ಎರಡು ಈಕ್ವಲ್ ವೆಕ್ಟರ್ಸ್ ಅಥವಾ ಯಾವುದೇ ಎರಡು ಪ್ಯಾರಲಲ್ ವೆಕ್ಟರ್ಸ್ದು ಕ್ರಾಸ್ ಪ್ರಾಡಕ್ಟು ಯಾವಾಗಲೂ ಏನಾಗಿರುತ್ತೆ? 0 ಆಗಿರುತ್ತದೆ, ಹೌದಾನೆ. ಸೊ ಏನೋ ಐ ಜೆ ಕೆ ಗೊತ್ತು ನಿನಗೆ? ಐ ಜೆ ಕೆ ಗೊತ್ತಾ? ಐ ಜೆ ಕೆ ಕ್ಯಾಪ್ ಏನಿವೆಲ್ಲ ಯೂನಿಟ್ ವೆಕ್ಟರ್ಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಮತ್ತು ಝೆಡ್ ಆಕ್ಸಿಸ್, ಹೌದಾನೆ. ಇಫ್ ಇಟ್ ಈಸ್ ಎಕ್ಸ್ ಆಕ್ಸಿಸ್ ಇಟ್ ಈಸ್ ವೈ ಆಕ್ಸಿಸ್, ಇಫ್ ಇಟ್ ಈಸ್ ಝೆಡ್ ಆಕ್ಸಿಸ್, ಹೌದಾನೆ. ಸೊ ಐ ಈಸ್ ದ ಯೂನಿಟ್ ವೆಕ್ಟರ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಜೆ ಈಸ್ ದ ಯೂನಿಟ್ ವೆಕ್ಟರ್ ಅಲಾಂಗ್ ವೈ ಆಕ್ಸಿಸ್, ಕೆ ಈಸ್ ದ ಯೂನಿಟ್ ವೆಕ್ಟರ್ ಅಲಾಂಗ್ ಝೆಡ್ ಆಕ್ಸಿಸ್, ಹೌದಾನೆ. ಸೊ ಐ ಕ್ರಾಸ್ ಐ ಏನಾಗುತ್ತೆ? ಐ ಕ್ರಾಸ್ ಐ will be equal to j cross j will be equal to k cross k, ಎಲ್ಲ ಏನಾಗುತ್ತೆ? ಈಕ್ವಲ್ ವೆಕ್ಟರ್, ದಟ್ ವಿಲ್ ಬಿ ಈಕ್ವಲ್ ಟು 0, ದಟ್ ವಿಲ್ ಬಿ ಈಕ್ವಲ್ ಟು 0. ಅಂದರೆ ದ ಕ್ರಾಸ್ ಪ್ರಾಡಕ್ಟ್ ಅಥವಾ ವೆಕ್ಟಾರ್ ಪ್ರಾಡಕ್ಟ್ ಆಫ್ ಎನಿ ಟು ಈಕ್ವಲ್ ವೆಕ್ಟರ್ಸ್ ಅಥವಾ ವೆಕ್ಟಾರ್ ಪ್ರಾಡಕ್ಟ್ ಆಫ್ ಎನಿ ಟು ಪ್ಯಾರಲಲ್ ವೆಕ್ಟರ್ಸ್ ಈಸ್ 0. ಯಾಕೆ 0 ಆಗುತ್ತೆ ಅಂದರೆ ಆ್ಯಂಗಲ್ ಥೀಟಾ ಇರುತ್ತಲ್ಲ ಅದು 0 ಇರುತ್ತೆ. ಅಕಸ್ಮಾತ್ ಇಫ್ ಟು ವೆಕ್ಟರ್ಸ್ ಆರ್ ಆ್ಯಂಟಿ ಪ್ಯಾರಲಲ್, ಸೇ ವೆಕ್ಟರ್ ಎ ಇದೆಯಪ್ಪ, ಇನ್ನೊಂದು ವೆಕ್ಟರ್ ಇದೆ ಬಿ ಅಂತ. ವಾಟ್ ಇಸ್ ದ ಆ್ಯಂಗಲ್ ಬಿಟ್ವೀನ್ ದೀಸ್ ಟು? ಥೀಟಾ ಈಸ್ 180 ಡಿಗ್ರಿ. ಸೊ ಅಗೇನ್ ಎ ಕ್ರಾಸ್ ಬಿ, ಅಗೇನ್ ಎ ಕ್ರಾಸ್ ಬಿ ವಿಲ್ ಬಿ ಈಕ್ವಲ್ ಟು ಎ ಬಿ ಸೈನ್ 180. ಯು ನೋ ಸೈನ್ 180 is 0. ಸೊ ದೇರ್ ಫೋರ್ ಎ ಕ್ರಾಸ್ ಬಿ ವಿಲ್ ಬಿ ಈಕ್ವಲ್ ಟು 0. ನೋಡಿ ಮತ್ತೊಂದು ಸಲ 0 ಆಗ್ಬಿಡುತ್ತೆ. ಯಾವಾಗ ಅಂದರೆ ಪ್ಯಾರಲಲ್ ಇದ್ದಾಗ 0, ಈಕ್ವಲ್ ಇದ್ದಾಗ 0 ಮತ್ತು ಆ್ಯಂಟಿ ಪ್ಯಾರಲಲ್ ಇದ್ದಾಗಲೂ 0. ನೋಡಿ ಆ್ಯಂಟಿ ಪ್ಯಾರಲಲ್ ಇದೆ ಥೀಟಾ 180, ಯಾವಾಗಲೂ ಅದೇನಾಗ್ಬಿಡುತ್ತೆ? 0 ಆಗ್ಬಿಡುತ್ತೆ, ಆಯಿತಾ. ದಿಸ್ ಇಸ್ ದ ವೆಕ್ಟರ್ ಪ್ರಾಡಕ್ಟ್ ಆಫ್ ಎನಿ ಟು ಈಕ್ವಲ್ ವೆಕ್ಟರ್ಸ್ ಆರ್ ಪ್ಯಾರಲಲ್ ಅಥವಾ ಆಂಟಿ ಪ್ಯಾರಲಲ್ ವೆಕ್ಟರ್ಸ್ ಇದ್ದಾಗ ಅವೆರಡರದ್ದು ವೆಕ್ಟರ್ ಪ್ರಾಡಕ್ಟ್ ಏನಾಗ್ಬಿಡುತ್ತೆ? ಇಟ್ ವಿಲ್ ಬಿ 0. ಸೊ ದ ನೆಕ್ಸ್ಟ್ ಪ್ರಾಪರ್ಟಿ, ದ ಫೋರ್ತ್ ಪ್ರಾಪರ್ಟಿ, the fourth property of cross product is cross product of two perpendicular vectors. Cross product of two perpendicular vectors. ನೋಡಿ ಉಲ್ಟಾ ಟಿ ಅಂತ ಬರೋದು ಎಲ್ಲರೂ ಅಂತ ಬರೋದು ಪರ್ಪೆಂಡಿಕ್ಯುಲರ್ ಅಂತ, ಹಿಂಗೆ ಪ್ಯಾರಲಲ್ ಆಗಿ ಹಿಂಗಾದ್ರೆ ಪ್ಯಾರಲಲ್ ಅಂತ ಅರ್ಥ ಆಯ್ತಾ. ಸೊ ಫುಲ್ ಪರ್ಪೆಂಡಿಕ್ಯುಲರ್ ಪ್ಯಾರಲ್ ಅಂತ ಬರೋದು ಈ ಥರ ಬರೋದು. ಕ್ರಾಸ್ ಪ್ರಾಡಕ್ಟ್ ಆಫ್ ಟು ಪರ್ಪೆಂಡಿಕ್ಯುಲರ್ ವೆಕ್ಟರ್ಸ್. ನಿನಗೆ ಗೊತ್ತು
ಯಾವುದೇ ಎರಡು ವೆಕ್ಟರ್ಸ್ ಪರ್ಪೆಂಡಿಕ್ಯುಲರ್ ಇದ್ದರೆ ಥೀಟಾ ಎಷ್ಟಿರುತ್ತೆ, ಆ್ಯಂಗಲ್ ಬಿಟ್ವೀನ್ ದೆಮ್ ವಿಲ್ ಬಿ 90 ಡಿಗ್ರಿ. ಸೊ ದೇರ್ ಫೋರ್ ಇಫ್ ಎ is one vector, b is another vector, perpendicular vector, therefore a cross b will be equal to ab sin 90 into n cap into n cap. So therefore a cross b will be equal to ಏನಾಗ್ಬಿಡುತ್ತೆ, a into b sin 90 is 1, this sin 90 will be 1, therefore ab into n cap, ab into n cap. ಅಂದರೆ ಯಾವುದೇ ಎರಡು ಪರ್ಪೆಂಡಿಕ್ಯುಲರ್ ವೆಕ್ಟರ್ಸ್ ಇದ್ದರೆ ಅವೆರಡರ ಕ್ರಾಸ್ ಪ್ರಾಡಕ್ಟ್ ಏನಾಗುತ್ತೆ, a cross b will be equal to ab into n cap, ab into n cap. n cap ಏನು ನೆನಪಿದೆ, ಯೂನಿಟ್ ವೆಕ್ಟರ್. ಎಂಥ ವೆಕ್ಟರ್ ಇದು, ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ದ ಪ್ಲೇನ್ ಕಂಟೈನಿಂಗ್ ಎ ಬಿ. ಎ ಮತ್ತು ಬಿ ಯಾವ ಸಮತಲದ ಮೇಲಿದ್ದಾವೋ ಆ ಸಮತಲಕ್ಕೆ ಲಂಬವಾಗಿರ್ತಕ್ಕಂಥ ಪರ್ಪೆಂಡಿಕ್ಯುಲರ್ ಆಗಿರ್ತಕ್ಕಂಥ ಒಂದು ಯೂನಿಟ್ ವೆಕ್ಟರು ಯಾವುದು, ಎನ್ ಕ್ಯಾಪ್. ನೀನು ಕ್ರಾಸ್ ಪ್ರಾಡಕ್ಟ್ ವೆಕ್ಟರ್ ಪ್ರಾಡಕ್ಟ್ ಬರೀಬೇಕಾದ್ರೆ ನೀನು ಎನ್ ಕ್ಯಾಪ್ ಅಂತ ಬರೀಲೇಬೇಕು. ನೀನು ಬರೀ ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಎ ಬಿ ಸೈನ್ ಥೀಟಾ ಅಂತ ಬರೆದ್ರೆ ಮುಗೀತು, ಸೊನ್ನೆನೇ. ಯಾಕಂದರೆ ಯು ಶುಡ್ ರೈಟ್ ಎನ್ ಕ್ಯಾಪ್, ಹೌದಾನೆ. ಸೊ ದಿಸ್ ಇಸ್ ದ ಫೋರ್ತ್ ಪ್ರಾಪರ್ಟಿ ಆಫ್ ಕ್ರಾಸ್ ಪ್ರಾಡಕ್ಟ್, ಹೌದಾ. ಸೊ ವಿ ಶಾಲ್ ನೌ ಲರ್ನ್ ದ ಫಿಫ್ತ್ ಪ್ರಾಪರ್ಟಿ ಆಫ್ ಕ್ರಾಸ್ ಪ್ರಾಡಕ್ಟ್. ಫಿಫ್ತ್ ಪ್ರಾಪರ್ಟಿ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಎಲ್ಲ ನೆನಪಿರ್ಬೇಕು, ಹೌದಾನೆ. ಸೊ ಕ್ರಾಸ್ ಪ್ರಾಡಕ್ಟ್ ಬಿಟ್ವೀನ್ ಎನಿ ಟು ಪೇರ್ ಆಫ್ ಅನ್ಲೈಕ್ ಯೂನಿಟ್ ವೆಕ್ಟರ್ಸ್. ಕ್ರಾಸ್ ಪ್ರಾಡಕ್ಟ್ ಬಿಟ್ವೀನ್ ಎನಿ ಟು ಅನ್ಲೈಕ್ ಅಂದರೆ ಬೇರೆ ಬೇರೆ ಇರ್ತಕ್ಕಂಥ ಯೂನಿಟ್ ವೆಕ್ಟರ್ಸ್. ಯೂನಿಟ್ ವೆಕ್ಟರ್ಸ್ ಗೊತ್ತೀನಿ, ಯಾವ ಯೂನಿಟ್ ವೆಕ್ಟರ್ಸು, ಐ ಜೆ ಕೆ ಅವೇ ಯೂನಿಟ್ ವೆಕ್ಟರ್, ಬಿಟ್ಟರೆ ನಾವಿಲ್ಲ, ಹೌದಾನೆ. ಸೊ ಆ ಥರ ಅನ್ಲೈಕ್ ಬೇರೆ ಬೇರೆ ಇರ್ತಕ್ಕಂಥ ಯೂನಿಟ್ ವೆಕ್ಟರ್ಸ್ ನಡುವೆ ಅನ್ಲೈಕ್ ಬೇರೆ ಬೇರೆ, ಲೈಕ್ ಅಂದರೆ ಐ ಕ್ರಾಸ್ ಐ, ಜೆ ಕ್ರಾಸ್ ಜೆ, ಕೆ ಕ್ರಾಸ್ ಕೆ, ದಟ್ ಈಸ್ ಕಾಲ್ಡ್ ಲೈಕ್. ಅನ್ಲೈಕ್ ಅಂದರೆ ಬೇರೆ ಬೇರೆ, ಹೌದಾನೆ. ಅವೆರಡು ನಡುವೆ ಯಾವ ಥರ ಇರುತ್ತೆ, ಹೌದಾನೆ. ಸೊ ನೋಡೋಣ, ಐ ಕ್ರಾಸ್ ನೋಡಿ, ದಿಸ್ ಈಸ್ ಎಕ್ಸ್ ಆಕ್ಸಿಸ್ ಅಂದರೆ ದಿಸ್ ಈಸ್ ಐ ಕ್ಯಾಪ್, this is j cap, this is k cap. So unlike ಅಂದರೆ i cross j ಏನಾಗುತ್ತೆ, ಅದೇ ಥರ j cross k, ಅದೇ ಥರ k cross i ಏನಾಗುತ್ತೆ ನೋಡಿ, i cross j ವಿಲ್ ಬಿ ಈಕ್ವಲ್ ಟು ಕೆ ಕ್ಯಾಪ್, ನೆನ್ಪಿಟ್ಕೋಬೇಕು. ಅದೇ ಥರ ಜೆ ಕ್ರಾಸ್ ಕೆ ವಿಲ್ ಬಿ ಈಕ್ವಲ್ ಟು ಐ ಕ್ಯಾಪ್. ಅದೇ ಥರ ಕೆ ಕ್ರಾಸ್ ಐ ವಿಲ್ ಬಿ ಈಕ್ವಲ್ ಟು ಜೆ ಕ್ಯಾಪ್, ನೆನ್ಪಿರ್ಬೇಕು. ಐ ಕ್ರಾಸ್ ಜೆ ಕ್ರಾಸ್ ಕೆ ಕ್ರಾಸ್ ಐ ವಿಲ್ ಬಿ ಈಕ್ವಲ್ ಟು ಕೆ ಕ್ಯಾಪ್, ಐ ಕ್ಯಾಪ್ ಮತ್ತು ಜೆ ಕ್ಯಾಪ್. ಅದು ಉಲ್ಟಾ ಮಾಡಿಬಿಟ್ರೆ ಜೆ ಕ್ರಾಸ್ ಐ ಏನಾಗ್ಬಿಡುತ್ತೆ, ಐ ಕ್ರಾಸ್ ಜೆನ ಕೆ ಕ್ಯಾಪ್. ಅದೇ ಥರ ಜೆ ಕ್ರಾಸ್ ಐ ಆಗ್ಬಿಟ್ರೆ ಇಟ್ ವಿಲ್ ಬಿ ಮೈನಸ್ ಕೆ ಕ್ಯಾಪ್. ಅದೇ ಥರ ಜೆ ಕ್ರಾಸ್ ಕೆ ಇಸ್ ಐ ಕ್ಯಾಪ್, ಕೆ ಕ್ರಾಸ್ ಜೆ ಇಸ್ ಮೈನಸ್ ಐ ಕ್ಯಾಪ್, ಕೆ ಕ್ರಾಸ್ ಐ ಇಸ್ ಜೆ ಕ್ಯಾಪ್. ಅಂಡ್ ಅದೇ ಥರ ಐ ಕ್ರಾಸ್ ಕೆ ಉಲ್ಟಾ ಮಾಡಿಬಿಟ್ರೆ ಇಟ್ ವಿಲ್ ಬಿ ಬಿಕಮ್ ಮೈನಸ್ ಜೆ ಕ್ಯಾಪ್. ಸೊ ದಿಸ್ ಇಸ್ ದ vector product of any two unlike unit vectors, ಅದು ಕ್ರಾಸ್ ಪ್ರಾಡಕ್ಟ್ ಆಫ್ ಎನಿ ಟು ಅನ್ಲೈಕ್ ಕ್ರಾಸ್ ಪ್ರಾಡಕ್ಟ್. ಇದನ್ನು ನೆನ್ಪಿಡಬೇಕು ನೋಡಿ. ಕ್ರಾಸ್ ಇದೆ ಥರ ಸೈಕ್ಲಿಕ್, ಐ ಕ್ರಾಸ್ ಜೆ ಕೆ ಕ್ಯಾಪ್, ಜೆ ಕ್ರಾಸ್ ಕೆ ಐ ಕ್ಯಾಪ್, ಕೆ ಕ್ರಾಸ್ ಐ ಜೆ ಕ್ಯಾಪ್. ಅದು ಯಾವುದಿದೆ ಬಿಟ್ಟು ಹೇಳೋದು, ಅಂದರೆ ಸೈಕ್ಲಿಕ್ಕೇ ಇರ್ಬೇಕು, ಹಿಂಗೆ ತಿರುಗ್ತಾನೆ ಇರ್ಬೇಕು ನೀನು ಆಂಟಿ ಕ್ಲಾಕ್ ವೈಸ್. ಉಲ್ಟಾ ತಿರುಗಿದೆ ಅಂದರೆ ಮೈನಸ್ ಆಗ್ಬಿಡುತ್ತೆ, ಇಲ್ಲ ಆಯ್ತಲ್ಲ ಆ ಥರ, ಆಯಿತಾ. ಸೊ ನೀನು ಕ್ಲಾಕ್ ವೈಸ್ ಆಂಟಿ ಕ್ಲಾಕಲ್ಲಿ ತಿರುಗ್ತಾ ಇದ್ದರೆ ಪ್ಲಸ್ ಬರುತ್ತೆ, ನೀನು ಉಲ್ಟಾ ತಿರುಗ ಸ್ಟಾರ್ಟ್ ಮಾಡಿಬಿಟ್ರೆ ಮೈನಸ್ ಬರುತ್ತೆ, ಯಾವ್ದಾನೆ. ಸೊ ಯು ಶುಡ್ ರಿಮೆಂಬರ್ ದ ಕ್ರಾಸ್ ಪ್ರಾಡಕ್ಟ್ ಆಫ್ ಎನಿ ಟು ಅನ್ಲೈಕ್ ಯೂನಿಟ್ ವೆಕ್ಟರ್ಸ್, ಆಯಿತಾ. ಸೊ ದಿಸ್ ಇಸ್ ದ ಫಿಫ್ತ್ ಪ್ರಾಪರ್ಟಿ. ಎಷ್ಟನೇ ಪ್ರಾಪರ್ಟಿ ಇದು, ಫಿಫ್ತ್ ಪ್ರಾಪರ್ಟಿ. ಎಲ್ಲ ಪ್ರಾಪರ್ಟಿ ನಿನಗೆ ಗೊತ್ತಿರಬೇಕು, ಯು ಶುಡ್ ರೈಟ್. ನೋಟ್ಸ್ ಕಳಿಸಿದ್ದೀನಿ ಇದು, ಆಯಿತಾ. ಸೊ ನೋಟ್ಸಲ್ಲಿ ಅಡೋಬ್ ಇದರಲ್ಲಿ ಸ್ಕ್ಯಾನರ್ಲಿದೆ, ಸೊ ಯು ಕ್ಯಾನ್ ರೈಟ್ ದ ನೋಟ್ಸ್ನ ನೀಟಾಗಿ ಬರ್ಕೊಳ್ಳಿ, ಆಯಿತಾ. ಅಟ್ಲೀಸ್ಟ್ ನೆನಪಿರಲಿ, ಯಾಕಂದರೆ ಸೆಕೆಂಡ್ ಇಯರಿಗೆ ಬಂದಾಗ ಇದೆಲ್ಲ ಬೇಕಾಗುತ್ತೆ, ಆಯಿತಾ. ಸೊ ದ ನೆಕ್ಸ್ಟ್ ಸಿಕ್ಸ್ತ್ ಪ್ರಾಪರ್ಟಿ ಆಫ್ ಕ್ರಾಸ್ ಪ್ರಾಡಕ್ಟ್ ಅಥವಾ ವೆಕ್ಟರ್ ಪ್ರಾಡಕ್ಟ್ ಆಫ್ ಎನಿ ಟು ವೆಕ್ಟರ್. ದ ಸಿಕ್ಸ್ ಪ್ರಾಪರ್ಟೀಸ್
ಕ್ರಾಸ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಇನ್ ಟರ್ಮ್ಸ್ ಆಫ್ ದ ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ಸ್. ಇನ್ ಟರ್ಮ್ಸ್ ಆಫ್ ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ಸ್ ಏನು ಹಂಗಂದ್ರೆ ಅಂತ ನೋಡೋಣ. ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ಸ್, ಕ್ರಾಸ್ ಪ್ರಾಡಕ್ಟ್ ಆಫ್ ಎನಿ ಟೂ ವೆಕ್ಟರ್ಸ್. ಏನು ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ಸ್ ಅಂದರೆ, ಸೇ ಯು ಹ್ಯಾವ್ ಎ ವೆಕ್ಟರ್ ಎ ಇದೆಯಪ್ಪ. ನೀವು 3 ಡೈಮೆನ್ಷನ್ ಅಂದರೆ ಐ ಕ್ಯಾಪ್, ಜೆ ಕ್ಯಾಪ್, ಕೆ ಕ್ಯಾಪ್ ಅಂದರೆ ವೆಕ್ಟರ್ ಎನಲ್ಲಿ 3 ಭಾಗ ಇರುತ್ತೆ. ಒಂದು ಅಲಾಂಗ್ ಎಕ್ಸ್ ದಿಕ್ಕು, ಇನ್ನೊಂದು ಅಲಾಂಗ್ ವೈ ದಿಕ್ಕು, ಇನ್ನೊಂದು ಅಲಾಂಗ್ ಝಡ್ ದಿಕ್ಕು. ಸೊ ವೆಕ್ಟರ್ ಏನಂತ ಬರೆಯುವುದು, ಎ ಎಕ್ಸ್ ಐ ಕ್ಯಾಪ್ ಪ್ಲಸ್ ಎ ಸಫಿಕ್ಸ್ ವೈ ಜೆ ಕ್ಯಾಪ್ ಪ್ಲಸ್ ಎ ಝಡ್ ಕೆ ಕ್ಯಾಪ್ ಅಂತ ಬರೆಯುವುದು. ಇದಕ್ಕೇನಂತ ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ಸ್. ಎ ಎಕ್ಸ್ ಎ ವೈ ಎ ಝಡ್ನ ನಾನು ವೆಕ್ಟಾರ್ ಎನ ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ಸ್ ಅಂತ ಕರಿತೀನಿ. ಅರ್ಥ ಆಯ್ತಾ? ಅದೇ ಥರ ವೆಕ್ಟಾರ್ ಬಿ ಕ್ಯಾನ್ ಬಿ ರಿಟರ್ನ್ ಆ್ಯಸ್, ಹೇಳಿ, ಬಿ ಎಕ್ಸ್ ಐ ಕ್ಯಾಪ್ ಪ್ಲಸ್ ಬಿ ವೈ ಜೆ ಕ್ಯಾಪ್ ಪ್ಲಸ್ ಬಿ ಝಡ್ ಕೆ ಕ್ಯಾಪ್, ಬಿ ಝಡ್ ಕೆ ಕ್ಯಾಪ್. ಸೊ ಇವು ಬಿ ಎಕ್ಸ್ ಬಿ ವೈ ಬಿ ಝಡ್ ಏನವು, ಝಡ್ ಇದು ಆಯಿತಾ. ಸೊ ಬಿ ಎಕ್ಸ್ ಬಿ ವೈ ಬಿ ಝಡ್, ಸೊ ದೀಸ್ ಆರ್ ದ ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ಸ್ ಆಫ್ ವೆಕ್ಟಾರ್ ಬಿ. ಅವಾಗ ಎ ಕ್ರಾಸ್ ಬಿ ಏನಾಗುತ್ತೆ ನೋಡಿ, ಎ ಕ್ರಾಸ್ ಬಿ ಅಂದರೆ 15 ಗುಣಿಸೋದು, ದೊಡ್ಡ ಕತೆ ಇದು, ಹೌದು ತಾನೆ? ನೀವು ಬೇಕಾದ್ರೆ ಮನೇಲಿ ಕೂತ್ಕೊಂಡು ಮಾಡಿ. ಎ ಎಕ್ಸ್ ಐ ಕ್ಯಾಪ್ ಬಿ ಬರಿತಾ ಇದ್ದೀನಿ, ಎ ಬರಿತಾ ಇದ್ದೀನಿ, ಪ್ಲಸ್ ಎ ವೈ ಜೆ ಕ್ಯಾಪ್ ಪ್ಲಸ್ ಎ ಝಡ್ ಕೆ ಕ್ಯಾಪ್, ಕ್ರಾಸ್ ಜಾಗ ಇಲ್ಲ ಕೆಳ ಬರಿತೀನಿ, ವೆಕ್ಟಾರ್ ಬಿ ಅಂದರೆ ಬಿ ಎಕ್ಸ್ ಐ ಕ್ಯಾಪ್ ಪ್ಲಸ್ ಬಿ ವೈ ಜೆ ಕ್ಯಾಪ್ ಪ್ಲಸ್ ಬಿ ಝಡ್ ಕೆ ಕ್ಯಾಪ್. Therefore A cross B will be equal to, ನೋಡಿ, ಎ ಎಕ್ಸ್ ಐ ಕ್ಯಾಪ್ನ 3 ಜೊತೆ ಗುಣಿಸ್ಬೇಕು, ಎ ಬಿ ಎಕ್ಸ್ ಈ 3ರಿಂದ. ಎ ಎಕ್ಸ್ ಐ ಕ್ಯಾಪ್ ಆಯಿತಾ, ದಿಸ್ ಎ ಎಕ್ಸ್ ಐ ಕ್ಯಾಪ್ ಶುಡ್ ಬಿ ಮಲ್ಟಿಪ್ಲೈಡ್ ಬೈ ದಿಸ್, ಅಗೇನ್ ವಿತ್ ದಿಸ್, ಅಗೇನ್ ವಿತ್ ದಿಸ್. ಅದೇ ಥರ ಎ ವೈ ಜೆ ಕ್ಯಾಪ್ನ ಇಟ್ ಶುಡ್ ಆಲ್ಸೋ ಬಿ ಮಲ್ಟಿಪ್ಲೈಡ್ ವಿತ್ ದಿಸ್ ಮತ್ತು ದಿಸ್, ಅದೇ ಥರ ಆಯಿತಾ. ಸೊ ಎ ಝಡ್ ಕೆ ಕ್ಯಾಪ್ನ ಮಲ್ಟಿಪ್ಲೈ ಬೈ ದಿಸ್ ಮತ್ತು ದಿಸ್. ಒಟ್ಟು ಎಷ್ಟು ಟರ್ಮ್ ಬರ್ತವೆ, 1 2 3 4 5 6 ಟರ್ಮ್ ಬರ್ತವೆ. ಯಾಕಂದರೆ 9 ಟರ್ಮ್ ಬರ್ತವೆ, ಬಟ್ ಇಲ್ಲಿ 6 ಆಗ್ಬಿಡ್ತವೆ. ಯಾಕೆ ನೋಡಿ, ಸೊ ಒಂದು ಟರ್ಮ್ ಹೇಳ್ತೀನಿ ಅಷ್ಟೇ ಆಯಿತಾ. ಫಸ್ಟ್ ಎ ಎಕ್ಸ್ ಐ ಕ್ಯಾಪ್ ಯಾವುದು ಮಲ್ಟಿಪ್ಲೈ ಮಾಡೋಣ, ಇಟ್ ವಿಲ್ ಬಿ ಈಕ್ವಲ್ ಟು, ನೋಡಿ, ಎ ಎಕ್ಸ್ ಐ ಕ್ಯಾಪ್ನ ಬಿ ಎಕ್ಸ್, ಇಲ್ಲೂ ಐ ಕ್ಯಾಪ್ ಇದೆ ನೋಡಿ, ಫಸ್ಟ್ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ಎ ಎಕ್ಸ್ ಐ ಕ್ಯಾಪ್ ಕ್ರಾಸ್ ಬಿ ಎಕ್ಸ್ ಐ ಕ್ಯಾಪ್, ನೋಡಿ, ಐ ಕ್ಯಾಪ್ ಕ್ರಾಸ್ ಮಾಡೋದು ಏನಾಗುತ್ತೆ, ಇಟ್ ಬಿಕಮ್ 0, ಆ ಟರ್ಮ್ ಹೊರಟೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ಉಳಿದೆ ಅದು ಎ ಎಕ್ಸ್ ಐ ಕ್ಯಾಪ್ನ ನೀನು ಮತ್ತೆ ಯಾರ ಜೊತೆ ಮಲ್ಟಿಪ್ಲೈ ಮಾಡಬೇಕು, ಎ ಎಕ್ಸ್ ಐ ಕ್ಯಾಪ್ ಒಂದೇ ಅಂತ ತೋರಿಸ್ತೀನಿ, ಎ ಎಕ್ಸ್ ಐ ಕ್ಯಾಪ್ ಕ್ರಾಸ್ ಇಲ್ಲಿ ಇದ್ರ ಜೊತೆ ಬಿ ವೈ ಜೆ ಕ್ಯಾಪ್. ಅವಾಗೇನಾಗುತ್ತೆ, ಇಟ್ ವಿಲ್ ಬಿ ಎ ಎಕ್ಸ್ ಬಿ ವೈ ಐ ಕ್ರಾಸ್ ಜೆ ಈಸ್ ಕೆ ಕ್ಯಾಪ್, ಈ ಥರ ಆಯಿತಾ. ಸೊ ಈ ಥರ ಭಾಳ ಟರ್ಮ್ ಬರುತ್ತೆ. ಸೊ ಕೊನೆಗೆ ಏನು ಬರಿತೀನಿ ನಾನು ಹೇಳ್ತೀನಿ, ಬೇಕಾದ್ರೆ ನಿಮ್ಮ ಮನೇಲಿ ಟ್ರೈ ಮಾಡಿ. ಒಂದು ನೆನಪಿರಬೇಕು, ಐ ಕ್ಯಾಪ್ ಕ್ರಾಸ್ ಐ ಕ್ಯಾಪ್ ಬಂದಾಗ, ಅಥವಾ ಬಿ ಕೆ ಕ್ಯಾಪ್ ಕ್ರಾಸ್ ಕೆ ಕ್ಯಾಪ್ ಬಂದಾಗ, ಅಥವಾ ಜೆ ಕ್ರಾಸ್ ಬಂದಾಗ ಅಲ್ಲಿ ನೀನು 0 ಆಗ್ಬಿಡುತ್ತೆ ಆ ಟರ್ಮ್ ಎಲ್ಲ. ಸೊ ಉಳಿಯೋದಿಂದೇನು, ದ ಥಿಂಗ್ ಲೆಫ್ಟ್ ಈಸ್, ದೊಡ್ಡ ಕತೆ ಇದೆ ಇದು, ಬರೆಯೋಣ. ಉಳಿಯೋದು ಎ ವೈ ಬಿ ಝಡ್ ಮೈನಸ್ ಎ ಝಡ್ ಬಿ ಎಕ್ಸ್ ಇಂಟು ಐ ಕ್ಯಾಪ್ ಆಯಿತಾ, ಪ್ಲಸ್ ಇಲ್ಲಿ ಬರಿತೀನಿ, ಜಾಗುತ್ತೆ ನೋಡಿ, ಎ ಝಡ್ ಬಿ ಎಕ್ಸ್ ಮೈನಸ್ ಎ ಎಕ್ಸ್ ಬಿ ವೈ ಅಲ್ಲ, ಎ ಎಕ್ಸ್ ಬಿ ಝಡ್, ನೀವು ಟ್ರೈ ಮಾಡಿ ಬರುತ್ತೆ ನೋಟ್ಬುಕ್ಕಲ್ಲಿ, ಇಂಟು ಜೆ ಕ್ಯಾಪ್ ಪ್ಲಸ್ ಎ ಎಕ್ಸ್ ಬಿ ವೈ ಮೈನಸ್ ಎ ವೈ ಬಿ ಎಕ್ಸ್ ಇಂಟು ಕೆ ಕ್ಯಾಪ್. ನೋಡಿ, ಇಷ್ಟು ಟರ್ಮ್ ಬರುತ್ತೆ, 1 2 3 4 5 6, ಆ್ಯಕ್ಚುಲಿ 9 ಟರ್ಮ್ ಇರ್ತವೆ, ಅದರಲ್ಲಿ 3 ಟರ್ಮ್ ಹೊರಟೋಗ್ಬಿಡ್ತವೆ. ಯಾಕಂದರೆ ಐ ಕ್ರಾಸ್ ಐ, ಜೆ ಕ್ರಾಸ್ ಜೆ, ಕೆ ಕ್ರಾಸ್ ಕೆ ಹೊರಟೋಗ್ಬಿಡುತ್ತೆ. ಇದನ್ನ ಹೆಂಗೆ ಸರ್ ನೆನ್ಪಿಟ್ಕೊಳ್ಳೋದು ಅಂತ ಆಯಿತಾ. ಇದನ್ನೇನು ಮಾಡೋದು ನೀನು, ಇದನ್ನ ಡಿಟರ್ಮಿನೆಂಟ್ ಫಾರ್ಮಲ್ಲಿ ಬರಿಬೋದು. ಡಿಟರ್ಮಿನೆಂಟ್ ಅಂದರೆ ನೆಕ್ಸ್ಟ್ ಇಯರ್ ಕಲಿತೀನಿ ನೀನು ಮ್ಯಾಥಮೆಟಿಕ್ಸಲ್ಲಿ.
ಡಿಟರ್ಮಿನೆಂಟ್ಸು ಮತ್ತು ಮ್ಯಾಟ್ರಿಸಸ್ಸು ಅಂತ, ಆಯಿತಾ. ಇವನ್ ಜಸ್ಟ್ ನೆನ್ಪಿಟ್ಕೋ, ಎ ಕ್ರಾಸ್ ಬಿನ ನೀನು ಡಿಟರ್ಮಿನೆಂಟ್ ವಿ ಕ್ಯಾನ್ ರೈಟ್ ಇಟ್ ಇನ್ ದ ಡಿಟರ್ಮಿನೆಂಟ್ ಫಾರ್ಮ್. ನೆಕ್ಸ್ಟ್ ಟೈಮ್ ಮ್ಯಾಥಮೆಟಿಕ್ಸ್ ಪಾಠ ಡಿಟರ್ಮಿನೆಂಟ್ ಸ್ಟಾರ್ಟ್ ಆದ ತಕ್ಷಣ ನೀನು ಹೇಳ್ಬೋದು ಸರಿಗೆದ್ದು, ಸೊ ನನಗೆ ಗೊತ್ತಿದ್ದು ಅಂತ. ನೋಡಿ ಎ ಕ್ರಾಸ್ ಬಿ ಈ ಥರ ಎರಡು ಗೆರೆ ಹಾಕಿದ್ರೆ ಇಟ್ ಈಸ್ ಕಾಲ್ಡ್ ಡಿಟರ್ಮಿನೆಂಟ್ ಆ ಕಡೆ ಈ ಕಡೆ, ಆಯಿತಾ. ನೋಡಿ ಇಲ್ಲಿ 3 ಬರುತ್ತೆ, ಒಂದು ಐ ಕ್ಯಾಪ್, ಇನ್ನೊಂದು ಜೆ ಕ್ಯಾಪ್, ಇನ್ನೊಂದು ಕೆ ಕ್ಯಾಪ್. ಇದಕ್ಕೆ ಅಂತ ಕರೀತೀವಿ ಫಸ್ಟ್ ರೋ ಅಂತ ಬರೆದೆ. ಇದು ಕೆಳಗೆ ಇನ್ನೊಂದು ರೋ ಬರಿತೀನಿ, ಏನು ಬರಿತೀನಿ ಅಲ್ಲಿ, ಎ ಎಕ್ಸ್, ಐ ಕ್ಯಾಪ್ ಕೆಳಗಡೆ ಎ ಎಕ್ಸ್, ಜೆ ಕ್ಯಾಪ್ ಕೆಳಗಡೆ ಎ ವೈ, ಕೆ ಕ್ಯಾಪ್ ಕೆಳಗಡೆ ಎ ಝಡ್, ಆಯಿತಾ. ಇನ್ನೊಂದು ರೋ ಬರಿತೀನಿ. ನೆಕ್ಸ್ಟ್ ಇದು ಏದಾಯ್ತು, ಇವಾಗ ಬಿದು ಬರೀಬೇಕು, ಬಿ ಇದು ಕಾಂಪೌಂಡ್ಸ್ ಬರೀಬೇಕು. ಏನು ಬರಿತೀನಿ, ಬಿ ಎಕ್ಸ್, ಐ ಕ್ಯಾಪ್ ಕೆಳಗಡೆ, ಜೆ ಕ್ಯಾಪ್ ಕೆಳಗಡೆ ಬಿ ವೈ, ಕೆ ಕ್ಯಾಪ್ ಕೆಳಗಡೆ ಬಿ ಝಡ್, ಆಯಿತಾ. ನೀನು ಡಿಟರ್ಮಿನೆಂಟ್ ನೀನು ನೆಕ್ಸ್ಟ್ ಇಯರ್ ಕಲಿತೀಯ, ಹೌ ಟು ಎಕ್ಸ್ಪ್ಯಾಂಡ್ ದಿಸ್ ಡಿಟರ್ಮಿನೆಂಟ್. ನೀನು ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಆಗಲೇ ಉದ್ದ ಬರೋದಿದ್ದನಲ್ಲ, ಉದ್ದ ಇಕ್ವೇಷನ್ ಹಿಂಗೆಲ್ಲ ಹೋಗಿ ಹಿಂಗೆಲ್ಲ ಬರುತ್ತಲ್ಲ, ಆ ಇಕ್ವೇಷನ್ ಬರುತ್ತೆ ಯಾವಾಗ ನೀವು ಎಕ್ಸ್ಪ್ಯಾಂಡ್ ಮಾಡಿದಾಗ, ಹೌದಾ. ಸೊ ಜಸ್ಟ್ ನೆನ್ಪಿಟ್ಕೋ, ಎ ಕ್ರಾಸ್ ಬಿ ಯಾವುದೇ ಎರಡು ವೆಕ್ಟಾರ್ನ ಕ್ರಾಸ್ ಪ್ರಾಡಕ್ಟ್ನ ಕಂಡುಹಿಡಿತಾ ಇದೆಯಾ ಯಾವುದರಲ್ಲಿ, ಇನ್ ಟರ್ಮ್ಸ್ ಆಫ್ ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ಸ್ ಕಂಡುಹಿಡಿದಾಗ ಅದನ್ನ ಯಾವ ಥರ ಬರೀಬೋದು ನೀನು, ಯು ಕ್ಯಾನ್ ರೈಟ್ ಇಟ್ ಇನ್ ದ ಫಾರ್ಮ್ ಆಫ್ ಎ ಡಿಟರ್ಮಿನೆಂಟ್. ನೆನ್ಪಿಟ್ಕೋ, ಡಿಟರ್ಮಿನೆಂಟ್ ಎರಡು ಗೆರೆ ಹಾಕೋ, ಐ ಜೆ ಕೆ ಕೆಳಗಡೆ ಸೆಕೆಂಡ್ ರೋನಲ್ಲಿ ಎ ಎಕ್ಸ್ ಎ ವೈ ಎ ಝಡ್, ಥರ್ಡ್ ರೋನಲ್ಲಿ ಬಿ ಎಕ್ಸ್ ಬಿ ವೈ ಬಿ ಝಡ್. ಸೊ ಈ ಥರ ಬರೆದ್ರೆ ವಿಲ್ ಗೆಟ್ ದ ಪ್ರಾಡಕ್ಟ್, ವಿಲ್ ಗೆಟ್ ದ ವೆಕ್ಟರ್ ಪ್ರಾಡಕ್ಟ್ ಆಫ್ ಎನಿ ಟು ವೆಕ್ಟರ್ಸ್, ಆಯಿತಾ. ಸೊ ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಕ್ರಾಸ್ ಪ್ರಾಡಕ್ಟ್ ಅಥವಾ ವೆಕ್ಟರ್ ಪ್ರಾಡಕ್ಟ್ ಆಫ್ ಎನಿ ಟು vectors. So we shall end this video here.